ಹೈದರಾಬಾದ್ ಕರ್ನಾಟಕಕ್ಕೆ ರೈತರಿಗೆ ಜೀವವನ್ನು ಕೊಡ್ತಕ್ಕಂಥ ಕೃಷ್ಣಾ ನದಿಯ ನೀರಾವರಿ ಯೋಜನೆಗಳನ್ನು ಮುಗಿಸೋದಕ್ಕೆ ಯಾವ ರೈತರ ಹಸಿರು ಟವಲನ್ನು ಹಾಕೊಂಡು ವಿಧಾನಸೌಧದ ಮುಂದೆ ಪ್ರಮಾಣ ವಚನ ಸ್ವೀಕಾರ ಮಾಡಿರ್ತಕ್ಕಂಥ ಈ ಸರ್ಕಾರ ನಮಗೇನಾದರೂ ಮಾಡಬಹುದು ಅಂತಕ್ಕಂಥ ಯೋಚನೆ ಇಟ್ಕೊಂಡಿತ್ತು. ಆದ್ರೆ ಅಧ್ಯಕ್ಷರೇ, ಈ ಸರ್ಕಾರದ 4 ವರ್ಷಗಳ ಬಜೆಟ್ನಲ್ಲಿ ಬಹುಶಃ ಕಳೆದ ಜನತಾ ಸರ್ಕಾರ ಮತ್ತು ಕಾಂಗ್ರೆಸ್ ಸರ್ಕಾರದ ನೀರಾವರಿ ಯೋಜನೆಗೆ ಏನು ಹಣವನ್ನು ಕೊಟ್ಟಿದ್ರು, ಈ ಸರ್ಕಾರ ಏನು ಹಣವನ್ನು ಕೊಟ್ಟಿದೆ ಅನ್ನೋದನ್ನು ಕಂಪೇರ್ ಮಾಡಿದರೆ ಸನ್ಮಾನ್ಯ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಹಣಕಾಸು ಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ 24% ಹಣವನ್ನ ನೀರಾವರಿಗೆ ಮೀಸಲಾಗಿಟ್ಟಿದ್ರು ಅಧ್ಯಕ್ಷರೇ. ಆ ಸಂದರ್ಭದಲ್ಲಿ ಜನತಾ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಕೇವಲ 4 ವರ್ಷಗಳಲ್ಲಿ 2,20,000 ಹೆಕ್ಟೇರ್ ನೀರಾವರಿಯನ್ನ ಒಳಪಡಿಸಿರ್ತಕ್ಕಂಥದ್ದು ದಾಖಲಾತಿ ಇದೆ. ಅದರ ನಂತರ ಸನ್ಮಾನ್ಯ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನ ಆಡಳಿತದಲ್ಲಿ 3,20,000 ಹೆಕ್ಟೇರ್ ಭೂಮಿಯನ್ನು ಉತ್ತರ ಕರ್ನಾಟಕದಲ್ಲಿ ಹೈದರಾಬಾದ್ ಕರ್ನಾಟಕದ ವಿಶೇಷವಾಗಿ ನೀರಾವರಿಗೆ ಒಳಪಡಿಸಿದ್ದಾರೆ. ಅಧ್ಯಕ್ಷರೇ, ಈ ಸರ್ಕಾರ ಬಂದ ಮೇಲೆ ಕಳೆದ ರಾತ್ರಿ 12 ಗಂಟೆವರೆಗೆ ನಾವೆಲ್ಲ ಉತ್ತರ ಕರ್ನಾಟಕ ಹೈದರಾಬಾದ್ ಕರ್ನಾಟಕದ ರೈತರ ಪರವಾಗಿ ಇಲ್ಲಿ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ನಾನು ದಾಖಲಾತಿ ಮುಖಾಂತರ ಕೊಟ್ಟಿದ್ದೆ. ಕೇವಲ ಈ ಸರ್ಕಾರ ಬಂದ ಮೇಲೆ ಇಲ್ಲಿವರೆಗೆ 11,444 ಹೆಕ್ಟೇರ್ ಭೂಮಿಯನ್ನು ಮಾತ್ರ ನೀರಾವರಿಗೆ ಒಳಪಡಿಸಿದೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಅಂತೇಳಿ. 2010 ಡಿಸೆಂಬರ್ 30ನೇ ತಾರೀಕು ಯಾವ ಕೃಷ್ಣಾ ಕೊಳ್ಳದ ನೀರಾವರಿಗೋಸ್ಕರ ರೈತ ಹಾತೊರಿತಾ ಇದ್ದ, ಆ ಒಂದು ಆದೇಶ ಬಂತು. ಆಗ ಆ ರೈತ ಈ ಕಡೆಗೆ ನೋಡ್ತಾ ಇದ್ದ. ಈ ಸರ್ಕಾರ ಏನಾದ್ರೂ ಮಾಡಬಹುದು, 2.5 ವರ್ಷ ಟೈಮ್ ಇದೆ. ಆ ಸಂದರ್ಭದಲ್ಲಿ ಕನಿಷ್ಠ ಯುದ್ಧೋಪಾದಿಯಲ್ಲಿ ಆ ಒಂದು ಕೃಷ್ಣಾ ಕೊಳ್ಳದ ನೀರಾವರಿ ಯೋಜನೆಗಳನ್ನು ಮಾಡೋದಕ್ಕೆ ಸರ್ಕಾರ ಬದ್ಧತೆಯನ್ನು ತೋರಿಸಬಹುದು ಅಂತ ಹೇಳಿ. ಆದ್ರೆ ಅಧ್ಯಕ್ಷರೇ, ಬಹಳ ನೋವಿನಿಂದ ಈ ಮಾತನ್ನು ಹೇಳಬೇಕಾಗ್ತದೆ. ಈ ಸರ್ಕಾರ ಬಂದ ಮೇಲೆ ಕೇವಲ ಸತತವಾಗಿ 4 ವರ್ಷಗಳ ಕಾಲ 13% ಹಣವನ್ನು ಮಾತ್ರ ನೀರಾವರಿಗೆ ಇಡೋದ್ರ ಮುಖಾಂತರವಾಗಿ ಯಾವ ಯುದ್ಧೋಪಾದಿಯಲ್ಲಿ ಯಾವ ಬಿಜೆಪಿ ಸರ್ಕಾರ ಬರೋದಕ್ಕೆ ಉತ್ತರ ಕರ್ನಾಟಕ ಹೈದರಾಬಾದ್ ಕರ್ನಾಟಕದ ರೈತರು ಬಹುತೇಕ ಭಾಗದ ಶಾಸಕರನ್ನ ಆರಿಸಿ ಕಳಿಸಿದ್ರು. ಆದರೆ ಅವ್ರನ್ನ ಮರಿತಕ್ಕಂಥ ಕೆಲಸವನ್ನು ಈ ಸರ್ಕಾರ ಮಾಡಿದೆ. ಸನ್ಮಾನ್ಯ ಸದಾನಂದ ಗೌಡರು ಮುಖ್ಯಮಂತ್ರಿಗಳಾದ ಮೇಲೆ 29/11/2011ಕ್ಕೆ ಎಲ್ಲ ಶಾಸಕರ ಸಭೆಯನ್ನು ಕರೆದಿದ್ರು. ಉತ್ತರ ಕರ್ನಾಟಕದ 3 ಕೃಷ್ಣಾ ನೀರಾವರಿ ಯೋಜನೆ 3ನೇ ಹಂತದ ಯೋಜನೆಗಳಿಗೆ ಆಡಳಿತಾತ್ಮಕ ಮಂಜೂರಾತಿಯನ್ನು ಕೊಡ್ತೇನೆ ಅಂತ ಹೇಳಿ ನಾವು ಬಹಳ ಸಂತೋಷ ಪಟ್ಟಿದ್ವಿ. ಇಡೀ ಅವಳಿ ಜಿಲ್ಲೆಯ ಮಠಾಧೀಶರು, ಎಲ್ಲ ಜನಪ್ರತಿನಿಧಿಗಳು, ಮುಖಂಡರ ನೇತೃತ್ವದಲ್ಲಿ ಸಭೆಯನ್ನು ಮಾಡಿ ಈ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಟ್ವಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಮನಸ್ಸು ಮಾಡಬೇಕು, ಕನಿಷ್ಠ 10,000 ಕೋಟಿ ರೂಪಾಯಿಗಳನ್ನ ಈ ಭಾಗದ ನೀರಾವರಿ ಯೋಜನೆ ಮಾಡೋದಕ್ಕೆ ಇಡಬೇಕು ಅಂತ ಹೇಳಿ. ಸನ್ಮಾನ್ಯ ಅಧ್ಯಕ್ಷರೇ, ಈ ವರ್ಷದ ಬಜೆಟ್ ಅನ್ನು ನೋಡಿದರೆ ಇಷ್ಟು ನೋವಾಗ್ತದೆ. ಕೇವಲ ಮೇಜರ್ ಇರಿಗೇಷನ್ಗೆ ಇಟ್ಟಿರ್ತಕ್ಕಂಥ ಹಣ 8%, ಒಟ್ಟು ಮೇಜರ್ ಇರಿಗೇಷನ್ ಮೈನರ್ ಇರಿಗೇಷನ್ ಟೋಟಲ್ ಆಗಿ ಇಟ್ಟಿರ್ತಕ್ಕಂಥ ಹಣ ಕೇವಲ 13%. ಯಾವ ಇವತ್ತಿನ ರಾಷ್ಟ್ರದ ಪ್ಲಾನಿಂಗ್ ಕಮಿಷನ್ ಏನ್ ಹೇಳ್ತದೆ, ಕನಿಷ್ಠ ಈ ರಾಜ್ಯದ ಅಭಿವೃದ್ಧಿ ಆಗಬೇಕಾಗಿದ್ರೆ 25% ಹಣ ಪ್ಲಾನಿಂಗ್ ನಲ್ಲಿ ಇರ್ತಕ್ಕಂಥ ಏನು ಪ್ಲಾನರಿ ಬಜೆಟ್ ಇರುತ್ತೆ ಅದರಲ್ಲಿ ಕನಿಷ್ಠ 25% ಹಣ ಇಡಬೇಕು ಅಂತ ಹೇಳ್ತದೆ. ಆದರೆ ದುರ್ದೈವ, ಈ ಸರ್ಕಾರ ಇವತ್ತು ಉತ್ತರ ಕರ್ನಾಟಕ ರೈತರಿಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಬಜೆಟ್ ನಲ್ಲಿ ಮಾಡಿದೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸಭೆಯಲ್ಲಿದ್ದಾರೆ. ನಾನು ವಿನಂತಿ ಮಾಡ್ತೇನೆ, ಯಾವ ಬಾಗಲಕೋಟೆ, ಬಿಜಾಪುರ, ಕೊಪ್ಪಳ, ರಾಯಚೂರು, ಯಾದಗಿರಿ, ಗುಲ್ಬರ್ಗ, ಬೀದರ್ ಕುಡಿಯೋ ನೀರಿಗಾಗಿ ಹಾತೊರಿತಾ ಇದ್ದೇವೆ. ನಮ್ಗೆ ನೀರು ಕೊಡಿ ಸ್ವಾಮಿ, ನಿಮ್ ಸೀರೆ ಬೇಡ. ನಮಗ್ ನೀರು ಕೊಡಿ ಸ್ವಾಮಿ, ನಿಮ್ ಸೈಕಲ್ ಬೇಡ. ನಮಗ್ ನೀರು ಕೊಡಿ ಸ್ವಾಮಿ, ನಿಮ್ ಯಾವ ಭತ್ತೆಗಳು ಬೇಡ ಅಂತೇಳಿ. ಯಾಕೆಂದ್ರೆ ಆ ಭಾಗದ ರೈತ ಇವತ್ತು ಕಣ್ಣೀರಿಟ್ಟಿದ್ದಾನೆ 64 ವರ್ಷ. ಇನ್ಮೇಲೆ ಆ ರೈತನ ಕಣ್ಣಲ್ಲಿ ನೀರು ಬರೋದಿಲ್ಲ, ರಕ್ತ ಬರುತ್ತೆ ಅಧ್ಯಕ್ಷರೇ, ರಕ್ತ ಬರುತ್ತೆ. ಆ ರಕ್ತ ಬರೋದನ್ನ ತಡಿಬೇಕಾಗಿದ್ರೆ ಈ ಸರ್ಕಾರ ಬದ್ಧತೆಯನ್ನು ತೋರಿಸಬೇಕು. ನಾನು ವಿನಂತಿ ಮಾಡ್ತೇನೆ, ಆ ಭಾಗದ ರೈತರಿಗೋಸ್ಕರ ಇವತ್ತೇನು ಬಜೆಟ್ ಅಲ್ಲಿ ತಾವು ಅಲೋಕೇಶನ್ ಕೊಟ್ಟಿದ್ರಿ ಅದರಲ್ಲಿ ಕನಿಷ್ಠ 5,000 ಕೋಟಿ ಹಣವನ್ನು ನೀರಾವರಿಗೆ, ಆ ಭಾಗದ ನೀರಾವರಿಗೆ 2,500 ಕೋಟಿ ಪುನರ್ವಸತಿ ಮತ್ತು
ಆ ಭಾಗದ R&R ಮಾಡ್ತಕ್ಕಂಥ ಕೆಲಸಕ್ಕೆ ಇಡಬೇಕು. ಇನ್ನು 2,500 ಕೋಟಿ ರೂಪಾಯಿಗಳನ್ನ ಕಾಲುವೆಗಳ ನಿರ್ಮಾಣ ಮಾಡೋದಕ್ಕೆ ಇಡಬೇಕು. ಕನಿಷ್ಠ 7 ವರ್ಷದಲ್ಲಿ ಈ ಯೋಜನೆ ಮುಗಿಬೇಕಾಗಿದ್ರೆ ಕನಿಷ್ಠ ಅದಕ್ಕೆ ಸುಮಾರು 25ರಿಂದ 30 ಸಾವಿರ ಕೋಟಿ ಹಣ ಬೇಕಾಗ್ತದೆ ಅಧ್ಯಕ್ಷರೇ. ಯಾಕೆ ಈ ಮಾತನ್ನ ಹೇಳ್ತೇನೆ ಅಂತಂದ್ರೆ 1 ಲಕ್ಷ ಎಕರೆ ಭೂಮಿಯನ್ನ ಅಕ್ವೈರಿ ಮಾಡ್ಕೊಳ್ಬೇಕು. 1 ಲಕ್ಷ ಎಕರೆ ಭೂಮಿಯನ್ನ ಅಕ್ವೈರಿ ಮಾಡ್ಕೊಳ್ಬೇಕಾಗಿದ್ರೆ ಇವತ್ತಿನ ಮಾರುಕಟ್ಟೆ ಬೆಲೆ ಅಂತ ಹೋದ್ರೆ ಕನಿಷ್ಠ 10,000 ಕೋಟಿ ಹಣ ಇವತ್ತು ಭೂಮಿಯನ್ನು ಅಕ್ವೈರಿ ಮಾಡೋದಕ್ಕೆ ಬೇಕಾಗ್ತದೆ. ಅದನ್ನ ಪುನರ್ವಸತಿಯನ್ನು ಮಾಡೋದಕ್ಕೆ ಕನಿಷ್ಠ 5,000 ಕೋಟಿ ಬೇಕು ಅಧ್ಯಕ್ಷರೇ. 15,000 ಕೋಟಿ ಅದಕ್ಕೆ ಹೋಗ್ತದೆ. ಇನ್ನು 15,000 ಕೋಟಿ ಕನಿಷ್ಠ ಕಾಲುವೆಗಳನ್ನು ಮಾಡೋದಕ್ಕೆ ಬೇಕಾಗ್ತದೆ. ಅದಕ್ಕೆ ನಾನು ವಿನಂತಿ ಮಾಡ್ತೇನೆ, ಯಾರೇ ಅಧಿಕಾರದಲ್ಲಿರಲಿ, ಅಧಿಕಾರ ಶಾಶ್ವತ ಅಲ್ಲ. ಆ ಭಾಗದ ರೈತರ ಕಣ್ಣೀರನ್ನು ಒರೆಸ್ತಕ್ಕಂಥ ಕೆಲಸವನ್ನ ಈ ಸರ್ಕಾರ ಮಾಡಬೇಕು. ಮಾನ್ಯ ಮುಖ್ಯಮಂತ್ರಿಗಳು ತಕ್ಷಣ ಇದಕ್ಕೆ ಕ್ರಮ ತಗೊಳ್ಬೇಕು. ಇಲ್ಲದೆ ಹೋದ್ರೆ ನಮ್ಮ ಜನ ಬೀದಿಗಿಳಿದು ಹೋರಾಟ ಮಾಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಬರ್ತದೆ. ಯಾವ ನರಗುಂದಿನಲ್ಲಿ ಆದಂತ ರೈತರ ಹೋರಾಟ ಮತ್ತೆ ಉತ್ತರ ಕರ್ನಾಟಕದಲ್ಲಿ ಪುನರಾವರ್ತನೆ ಆಗ್ತಕ್ಕಂಥ ಕಾಲಕ್ಕೆ ತಾವು ಅವಕಾಶ ಮಾಡಿಕೊಡಬಾರ್ದು ಅಂತಕ್ಕಂಥ ವಿನಂತಿಯನ್ನು ತಮ್ಮ ಮುಖಾಂತರ ಮಾಡಿಕೊಂಡು ಹೆಚ್ಚಿಗೆ ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಅವಕಾಶ ಕೊಟ್ಟಿಲ್ಲ ತಾವು. ಇದು ಒಂದು ಮಾತನ್ನು ನಾನು ಕಳಕಳಿಯಿಂದ ವಿನಂತಿ ಮಾಡ್ತೇನೆ. ನಾನು ಕಾಂಗ್ರೆಸ್ನವರು ಅಂತಲ್ಲ, ಬಿಜೆಪಿಯವರು ಅಂತಲ್ಲ, ನಾವೆಲ್ಲರೂ ಉತ್ತರ ಕರ್ನಾಟಕದ ಭಾಗದಿಂದ ಬಹುತೇಕ ಶಾಸಕರೇನು ಬಂದಿದ್ದಾರೆ. ಎಲ್ಲರ ಮನಸ್ಸಿನ ಮಾತನ್ನ ನಾನು ಅವರೆಲ್ಲರ ಧ್ವನಿಯಾಗಿ ನಾನು ಈ ಸರ್ಕಾರದ ಮುಂದಿಟ್ಟಿದ್ದೇನೆ. ಅವ್ರು ಹೇಳ್ಬೋದು ಏನಂದ್ರೆ ಆ ಸರ್ಕಾರ ಇಷ್ಟು ಕೊಟ್ಟಿದೆ, ಈ ಸರ್ಕಾರ ಇಷ್ಟು ಕೊಟ್ಟಿದೆ ಅಂತೇಳಿ. ಅದನ್ನ ತಾವು ಅವಕಾಶ ಕೊಟ್ರೆ ದಾಖಲಾತಿ ಸಮೇತವಾಗಿ ನಾನು ಸಾಬೀತುಪಡಿಸ್ತೇನೆ. ಯಾವ ಸರ್ಕಾರದಲ್ಲಿ ಎಷ್ಟು ಹಣ ಕೊಟ್ಟಿದ್ದಾರೆ, ಎಷ್ಟು ಹೆಕ್ಟರ್ ಭೂಮಿಯನ್ನ ಇಲ್ಲಿ ನೀರಾವರಿ ಮಾಡಿದ್ದಾರೆ ಅಂತ ಹೇಳಿ. ಇವತ್ತೇನು ರೈತರ ಪರವಾಗಿ ನಿಜವಾಗ್ಲೂ ಈ ಸರ್ಕಾರ ಇತ್ತು, ನಿಜವಾಗ್ಲೂ ಉತ್ತರ ಕರ್ನಾಟಕದ ರೈತರ ಬಗ್ಗೆ ಇಚ್ಛಾಶಕ್ತಿ ಇದ್ರೆ, ನಿಜವಾಗ್ಲೂ ಆ ಭಾಗದ ಬಡತನವನ್ನು ಹೋಗಲಾಡಿಸಬೇಕಾಗಿದ್ರೆ, ನಿಜವಾಗ್ಲೂ ಆ ಭಾಗದ ಬರಗಾಲಕ್ಕೆ ಶಾಶ್ವತ ಪರಿಹಾರ ಕೊಡಬೇಕಾಗಿದ್ರೆ ಈ ಸರ್ಕಾರ ನೀರಾವರಿ ಯೋಜನೆ ತರಲೇಬೇಕು. ಇಲ್ಲದೆ ಹೋದ್ರೆ ನಾವೆಲ್ಲರೂ ಬೀದಿಗಿಳಿದು ಹೋರಾಟ ಮಾಡ್ತೇವೆ. ಅಲ್ಲಿರ್ತಕ್ಕಂಥ ಜನ, ಮಠಾಧೀಶರು, ರೈತ ಮುಖಂಡರು, ಸಂಘ ಸಂಸ್ಥೆಗಳು ಮುಂಬರ್ತಕ್ಕಂಥ ದಿನಗಳಲ್ಲಿ ಈ ಸರ್ಕಾರಕ್ಕೆ ಶಾಪವನ್ನು ಹಾಕ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿ ತಮಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಸೈಯದ್ ಯಾಸೀನ್ ಅವರು